ನಮಸ್ತೆ ಎಲ್ಲರಿಗೂ, ಶುಭೋದಯ. ನಿನ್ನೆ ಗುರುಪೂರ್ಣಿಮೆ ನಿಮಿತ್ತ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೆ, ಕಾರಣಾಂತರಗಳಿಂದ ಆಗಿಲ್ಲ. ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡೋಣ ಅಂದುಕೊಂಡೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನಿಲ್ಲ, ಫೇಸ್ಬುಕ್ಕಲ್ಲಿ. ಬಟ್ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ಗಳನ್ನು ನೋಡಿದಾಗ ಇತ್ತೀಚೆಗೆ 2 ವೀಡಿಯೋಸ್, ಒಂದು ಯಶ್ಪಾಲ್ ಸುವರ್ಣರ ಮೇಲೆ FIR, ಒಂದು CT ರವಿ ಅವರ ಮೇಲೆ FIR. ಈ ಯಾರ ಮೇಲಾದರೂ FIR ಆದರೆ ನನಗೆ ಸ್ವಲ್ಪ ಕುತೂಹಲ ಜಾಸ್ತಿ. ನಿಮ್ಗೆ ಗೊತ್ತಿರ್ಬೋದು, ಹಲವಾರು FIRಗಳು ನನ್ನ ಮೇಲೆ ದಾಖಲೆಯಾಗಿದೆ. ಸೌಜನ್ಯ ಪ್ರಕರಣದಲ್ಲಿ, ಧರ್ಮಸ್ಥಳ ವಿಚಾರದಲ್ಲಿ ಅದೆಲ್ಲ ಕೇಸ್ ನಡೀತಾ ಇದೆ. ಇತ್ತೀಚೆಗೆ ನನ್ನ ಮೇಲೆ ಆದ ಒಂದು FIR ಜೂನ್ 11ಕ್ಕೆ ಬಿಲ್ಲವ ಸಮುದಾಯದವರು ಅನಿತಾ ಕಾಸರಗೋಡು ಮೇಲೆ ಜಾತಿ ನಿಂದನೆ ಕೇಸ್ ಹಾಕಿದ್ದಾರೆ. ಕಾರಣ ಇಷ್ಟೇ, ಆ ಸಮುದಾಯದ ಬಗ್ಗೆ ನಾನು ಕೊಟ್ಟ ಒಂದು ಹೇಳಿಕೆ, ಅದೊಂದು ಹಳೆಯ ಹೇಳಿಕೆ, ಅದನ್ನು ಮತ್ತೆ ವೈರಲ್ ಮಾಡಿ ಬಿಲ್ಲವ ಸಮುದಾಯದ ಗ್ರೂಪಲ್ಲಿ ಹರಿಯಬಿಟ್ಟ ಕೆಲವು ಕಿಡಿಗೇಡಿಗಳು ನನ್ನ ಮೇಲೆ ಕೇಸ್ ಹಾಕಿದರು. ಕೇಸ್ ಹಾಕಿ ಬಂಧಿಸುವಂತೆ ವ್ಯಾಪಕ ಒತ್ತಾಯ ನಡೆಯಿತು. ಬಂಟ್ವಾಳದಿಂದ ಸ್ಟಾರ್ಟ್ ಆಗಿ ಉಡುಪಿ, ಮೂಡುಬಿದಿರೆ, ಹಲವಾರು ಕಡೆ. ಕೊನೆಗೂ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನೇ ಶರಣಾದೆ. ನಾನು ವೇಟ್ ಮಾಡ್ತಾಯಿದ್ದೆ ಬರಲಿ ಅಂತ. ನನ್ನ ಫೇಸ್ಬುಕ್ ಪೋಸ್ಟ್ಗಳಲ್ಲಿ ನಿಮಗೆ ಗಮನಿಸಿರ್ಬೋದು. ಯಾವ ಕಾರಣಕ್ಕೂ ನನಗೆ ಕ್ಷಮೆ ಕೇಳಲ್ಲ. ಯಾಕೆಂದರೆ ಒಮ್ಮೆ ನಾನು ಆಡಿದ ಮಾತುಗಳನ್ನು ಹಿಂದೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಕ್ಷಮೆ ಕೇಳಲ್ಲ. ಆ ಕ್ಷಮೆ ಎಂಬ ವರ್ಡ್ಸ್ ನನ್ನ ಡಿಕ್ಷನರಿಯಲ್ಲಿ ಇಲ್ಲ. ತಪ್ಪು ಮಾಡಿದರೆ ನಾನು ಖಂಡಿತ ಚಿಕ್ಕ ಮಗುವಿಗಾದರೂ ಕ್ಷಮೆ ಕೇಳ್ತೀನಿ, ಅದರ ಕಾಲ ಹಿಡಿತೀನಿ. ತಪ್ಪು ಮಾಡೋದಿಲ್ಲ, ನಾನು ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ. ಬೇಕಾದರೆ ಬಂಧಿಸಿ, ನಾನು ಜೈಲಿಗೆ ಹೋಗೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ. ಆ ಸ್ಟೇಟ್ಮೆಂಟ್ ಪ್ರಕಾರ ಯಾವುದೋ ಕೆಲವು ಸೆಕ್ಷನ್ಗಳನ್ನು ಹಾಕಿ, ಕಮಿಷನರ್ ಮೇಲೆ ಒತ್ತಡ ಹಾಕಿ ಎಲ್ಲ ಕಾನೂನು ಪ್ರಕ್ರಿಯೆಗಳಿಗೆ ನಾನು ಒಳಗಾಗಿದ್ದೀನಿ. ಕೋರ್ಟ್ನಲ್ಲಿ ವಿಚಾರಗಳು, ಕೇಸು ನಡೀತಾ ಇದೆ. ವಿಚಾರಕ್ಕೆ ಬರುವುದಾದರೆ, ಯಶ್ಪಾಲ್ ಸುವರ್ಣರ ಮೇಲೆ FIR. CT ರವಿ ಅವರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಯಶ್ಪಾಲ್ ಸುವರ್ಣ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದರಿಂದ ಅವರ ಬಗ್ಗೆ ಮಾತಾಡಬೇಕು ಅನಿಸಿತು. ಈ ವ್ಯಕ್ತಿಯ ಮೇಲೆ ನನಗೆ ಸ್ವಲ್ಪ ಗೌರವ ಇತ್ತು. ನಿಮ್ಗೆ ಗೊತ್ತಿರ್ಬೋದು, 1 ವರ್ಷದ ಹಿಂದೆ ಮೇ ಬಿ ಒಂದು ಮುಸ್ಲಿಂ ಒಂದು ಕುಟುಂಬದ ಮೇಲೆ ಒಂದು ಸಾಮೂಹಿಕ ಹತ್ಯೆ ಆಗುತ್ತೆ. ಒಂದು ಕುಟುಂಬದ ಒಂದು ಹೆಣ್ಣು ಮಗಳು ಮತ್ತು ಅವರ ಅಕ್ಕ ತಂಗಿಯವರ ಅಮ್ಮ, ಹೀಗೆ ಕೆಲವು ಜನರ ಮೇಲೆ ಒಂದು ಸಾಮೂಹಿಕ ಹತ್ಯೆ ಆದಾಗ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ನೋಡದೆ ಮುಸ್ಲಿಂ ಸಮುದಾಯಕ್ಕೆ ಸಪೋರ್ಟ್ಗೆ ನಿಂತವರು ಉಡುಪಿಯ ಹಿಂದೂ ವರ್ಗದವರು ತನ್ನ ಹಬ್ಬ, ಬಹುಶಃ ಅದು ದೀಪಾವಳಿ ಹಬ್ಬದ ಸಮಯ ಅನ್ನಿಸ್ತದೆ, ಹಬ್ಬದ ಆಚರಣೆ ಕೂಡ ಮಾಡದೆ ಆ ಕುಟುಂಬದ ಜೊತೆ ನಿಂತಿದ್ದರು. ಅಲ್ಲಿ ಯಶ್ಪಾಲ್ ಸುವರ್ಣರು ಭೇಟಿ ನೀಡಿದರು. ಆ ಟೈಮ್ನಲ್ಲಿ ನಾನೊಂದು ವಿಡಿಯೋದಲ್ಲಿ ಅದನ್ನು ಹೇಳಿದ್ದೆ. ಇಲ್ಲಿ BJPಯವರಾಗಿದ್ರೂ ಯಶ್ಪಾಲ್ ಸುವರ್ಣರವರು ಆ ಫ್ಯಾಮಿಲಿಗೆ ಭೇಟಿ ನೀಡಿದ್ದಾರೆ, ರಾಜಕೀಯ ನೋಡಿಲ್ಲ. ಅಂತಹ ಯಶ್ಪಾಲ್ ಸುವರ್ಣರ ಬಾಯಿಯಿಂದ ಕೆಲವೊಂದು ಹೇಳಿಕೆಗಳು ಬರುತ್ತೆ. ಒಂದು ರಾಹುಲ್ ಗಾಂಧಿಯವರ ವಿರುದ್ಧ, ಕಾಂಗ್ರೆಸ್ ಪಕ್ಷ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಒಂದು ದೊಡ್ಡ ಪಕ್ಷದ, ಒಂದು ಗಾಂಧಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಕಾಂಗ್ರೆಸ್ ಹಿರಿಯ ಪೊಸಿಷನಲ್ಲಿರೋ ವ್ಯಕ್ತಿ ರಾಹುಲ್ ಗಾಂಧಿಯವರು. ನಾನು ತುಂಬ ರೆಸ್ಪೆಕ್ಟ್ ಕೊಡೋ ವ್ಯಕ್ತಿ, ಜನ ಏನೇ ಅಂದುಕೊಳ್ಳಿ. ಆ ವ್ಯಕ್ತಿಯ ಮಾತುಗಳನ್ನು ಗಮನಿಸಿದರೆ ಅದರಲ್ಲಿ ತುಂಬ ಅರ್ಥ ಇದೆ. ತುಂಬ ಟ್ರೋಲ್ಗೊಳಗಾಗ್ತಾರೆ, ಆದ್ರೂ ತುಂಬ ಅರ್ಥ ಇದೆ. ಮತ್ತು ಅವರು ಎಜುಕೇಟೆಡ್ ಕೂಡ. ನಮ್ಮ ಪ್ರಧಾನಿ ಮೋದಿಯವರ ಸರ್ಟಿಫಿಕೇಟ್ ಕೇಳಿದರೆ ಕೇಳುವಂಗಿಲ್ಲ. ಬಟ್ ರಾಹುಲ್ ಗಾಂಧಿಯವರು ಎಜುಕೇಟೆಡ್ ಕೂಡ. ಅವರ ಮೇಲೆ ಒಂದು ಹೇಳಿಕೆ ನೀಡ್ತಾರೆ ಯಶ್ಪಾಲ್ ಸುವರ್ಣರವರು. ಅದು ತುಂಬ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದರೆ ತಪ್ಪಲ್ಲ ಅಂದರೆ ನಾನು ತಪ್ಪಲ್ಲ ಅಂತಲೇ ಹೇಳ್ತೀನಿ. ಹಾಗೆ ಮಾತಾಡಿದರೆ ತಪ್ಪಿಲ್ಲ ಅಂತ. ಆ ವ್ಯಕ್ತಿ ಒಂದು ಉನ್ನತ ಪೊಸಿಷನ್ ಎತ್ಕೊಂಡು ಆ ಥರ ಮಾತಾಡಿದ್ದು ತುಂಬ ತಪ್ಪು. ಇನ್ನು ಬಾಬರಿ ಅಯೋಧ್ಯೆ ವಿಷಯ ತೆಗೆದ್ರು, ಬಾಬರಿ ಮಸ್ಜಿದ್, ಆ ಒಂದು ಕೋಮು ವಿಷಯವನ್ನು ತಂದರು. ನನ್ನ ವಿಚಾರದಲ್ಲಿ ನೀವು ಗಮನಿಸಿರ್ಬೋದು, ಹಿಂದೂ ಸಮುದಾಯದವರು ನನ್ನ ಜೊತೆ ನಿಲ್ಲದಿದ್ದರೆ ನನಗೆ ಮುಸ್ಲಿಂ ಸಮುದಾಯದ ಹೆಲ್ಪ್ ಬೇಕಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತೀನಿ ಅಂತ ಏನೋ ಆ ಮಾತಿನ ಬರದಲ್ಲಿ ಬಂದಿದ್ದಕ್ಕೆ ನನ್ನ ಮೇಲೆ FIR ಆಗುತ್ತೆ. ಅಲ್ಲಿ ಒಂದು ಸೆಕ್ಷನ್ ಹಾಕ್ತಾರೆ. ಬಟ್ ವಾಸ್ತವ ಸತ್ಯ ಕಮಿಷನರಿಗೂ ಗೊತ್ತು, SI ಅವರಿಗೂ ಗೊತ್ತು, ನನ್ನಲ್ಲಿ ಮಾತಾಡಿದವರು. ಯಾಕಂದರೆ SI ಅವರಿಗೆ, ಬರ್ಕೆ ಸ್ಟೇಷನ್ ಅವರಿಗೆ ನಾನು ಪರಿಚಿತಳೆ. ಯಾಕಂದರೆ ಸ್ವಲ್ಪ ಸಮಯ ಹಿಂದೆ ಮಾರ್ಚ್ ತಿಂಗಳಲ್ಲಿ ನನ್ನ ಅಕ್ಕ ಅಲ್ಲಿ ಒಂದು FIR ಮಾಡಿರ್ತಾಳೆ. ನಾನು ಅವ್ರ ಜೊತೆ, ನನಗಾದ ಸೌಜನ್ಯ ಹೋರಾಟಗಾರ ಒಬ್ಬ ಶ್ರೀನಾಥ ಶೆಟ್ಟಿ ಎಂಬವನು ನನಗೆ ಕೊಲೆ ಬೆದರಿಕೆ ಹಾಕಿರ್ತಾನೆ. ನನ್ನ ಅಕ್ಕನ ಮೊಬೈಲಿಗೆ ಆ ಮೆಸೇಜ್ ಬಂದಿರುತ್ತೆ ವಾಟ್ಸಪ್ಪಲ್ಲಿ. ಅದನ್ನು ತಗೊಂಡು ಅವಳು FIR ಮಾಡಿರ್ತಾಳೆ. ನಾನು ಕೂಡ ಈ ಸ್ಟೇಷನಲ್ಲಿ ಇದ್ದೆ ಆ ಟೈಮ್ನಲ್ಲಿ. ಅವರಿಗೆ, ಅಲ್ಲಿ SI ಅವರಿಗೆ ನನ್ನನ್ನು ಚೆನ್ನಾಗಿ ಗೊತ್ತು. ಅವರು ನನ್ನನ್ನು, ನಾನೊಂದು ರೆಪ್ಯೂಟೆಡ್ ಸಂಸ್ಥೆಯಲ್ಲಿ ಕೆಲಸಕ್ಕಿರೋಳು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತು.
ನನ್ನ ಅಕ್ಕ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋಳು ಅಂತ. ಸೊ ಅವರಿಗೆ ನಮ್ಮ ಮೇಲೆ ಒಂದು ಗೌರವ ಇತ್ತು. ಸೊ ಅವರಿಗೆ ನನ್ನ ಸ್ಟೇಟ್ಮೆಂಟನ್ನು ನಾನು ಅರ್ಥ ಮಾಡಿಸಿದೆ, ಅವರಿಗೆ ಅರ್ಥ ಆಯಿತು. ಅಂಥ ದಂಗೆ ಏಳಿಸುವ ಉದ್ದೇಶ ನನಗಿರಲಿಲ್ಲ. ಹಾಗೆಯೇ ಯಶ್ಪಾಲ್ ಸುವರ್ಣರವರು ಕೂಡ ಈ ಮಾತನ್ನು ಅಂದಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಅತ್ಯಂತ ಸಂಘರ್ಷ ಮಾಡಿದ, ಐ ಥಿಂಕ್ 1992 ಇರ್ಬೋದು, ಯಾಕಂದ್ರೆ ನಾನು ಆಗ ಚಿಕ್ಕ ಹುಡುಗಿ ಇದ್ದೆ. ಅಯೋಧ್ಯ ಗಲಾಟೆ ಟೈಮಲ್ಲಿ ನಮ್ಗೆ ಗೊತ್ತು, ನಾವೊಂದು ಮುಸ್ಲಿಂ ಸಮುದಾಯದ ನಡುವೆ ಇದ್ದು ಹಿಂದೂ ಕುಟುಂಬವಾಗಿದ್ದು ಎಷ್ಟು ತೊಂದರೆ ಅನುಭವಿಸ್ತೀವಿ ಅಂತ. ಬಹುಶಃ ನನ್ನ ಅಪ್ಪ ಮನೆ ಕೂಡ ಮಾರಿ ಹೋಗಬೇಕು, ಇಲ್ಲಿ ಬೇಡ, ಇನ್ನೂ ಸೇಫ್ ಅಲ್ಲ ಮುಸ್ಲಿಮರ ನಡುವೆ ಅಂತ ಅಂದುಕೊಂಡ ಒಂದು ಸಂದರ್ಭ ಅದು. ಆಮೇಲೆ ಏನೋ ಈಗ ಮೊದಲಿನ ಬಾಂಧವ್ಯ ಥರನೇ ಮುಂದುವರಿತಾ ಇದೆ. ಸೊ ಆ ಒಂದು ಘಟನೆಯನ್ನು ಮರುಕಳಿಸಿ ಒಂದು ಕೋಮು ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದ್ದಾರಾ ಯಶ್ಪಾಲ್ ಸುವರ್ಣರವರು. ಸೊ ಯಶ್ಪಾಲ್ ಸುವರ್ಣರವರ ಬಂಧನ ಯಾವಾಗ ಕಮಿಷನ್ನವರೇ? ಯಶ್ಪಾಲ್ ಸುವರ್ಣರ ಬಂಧನ ಆಗಬೇಕಲ್ಲ, FIR ದಾಖಲಾದ ಕೂಡಲೇ. ಕೋಮು ಸಂಘರ್ಷಕ್ಕೆ ದಾರಿ ಮಾಡಿ ಕೊಡ್ತಿದ್ದೀರಲ್ಲ. ಇನ್ನು ಯಶ್ಪಾಲ್ ಸುವರ್ಣನ ಯಾರು ರಕ್ಷಿಸ್ತಾರೆ? ಕೇಂದ್ರ BJP ರಕ್ಷಿಸ್ತದ? ಅಲ್ಲ ಸರ್ಕಾರದವ್ರು ಏನಾದರೂ ಆ್ಯಕ್ಷನ್ ತಗೊಳ್ತಾರಾ? ಕಾದು ನೋಡೋಣ. ಯಾಕಂದರೆ ಸಾಮಾನ್ಯ ಮಹಿಳೆಯಾದ ಅನಿತಾ ಕಾಸರಗೋಡು ಮತ್ತು BJP ವಕ್ತಾರರಾದ ಯಶ್ಪಾಲ್ ಸುವರ್ಣರಿಗೆ ಕಾನೂನು ಒಂದೇನಂತ ಕಾದು ನೋಡೋಣ. ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಆ ಕೇಸನ್ನು. ಓಕೆ. ಸೊ ಇನ್ನೊಂದು ಪ್ರಕಾಶ್ ರಾಜ್, ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಇತ್ತೀಚೆಗೆ ಟಾರ್ಗೆಟೆಡ್ ಆದರು. ಅವರು ಹೇಳಿದ ಸ್ಟೇಟ್ಮೆಂಟಲ್ಲಿ 100ಕ್ಕೆ 100 ತಪ್ಪಿಲ್ಲ. ಮಾಧ್ಯಮಗಳು ಮಾರಾಟವಾಗಿದೆ. ಇದನ್ನು ನಾನು ಈ ಹಿಂದೆನೇ ಹೇಳಿದ್ದೀನಿ ಸೌಜನ್ಯ ಪ್ರಕರಣದಲ್ಲಿ. ಕಾಕ್ರೋಚ್ ಪಕ್ಷದವರು ಪ್ರತಿಭಟನೆ ಮಾಡಿ ಒಬ್ಬ ಮಂತ್ರಿಯನ್ನು ರಾಜೀನಾಮೆ ಕೊಡಿಸುವಷ್ಟು ಶಕ್ತವಾದ ಪ್ರತಿಭಟನೆ ಜಂತರ್ ಮಂತರಲ್ಲಿ ನಡೀತದೆ. ಅಲ್ಲಿಗೆ ಹೋದರೂ ಅವರಿಗೆ ಸಪೋರ್ಟ್ ಮಾಡಿದ್ರು ಕಾಕ್ರೋಚ್ ಪಕ್ಷಕ್ಕೆ ಎನ್ನುವ ಒಂದು ಕಾರಣಕ್ಕೆ ಪ್ರಕಾಶ್ ರಾಜ್ ಟಾರ್ಗೆಟ್ ಆಗಿದ್ರೆ, ಅದಕ್ಕಿಂತ ಮೊದಲೇ ಸರ್ಕಾರಕ್ಕೆ ಪ್ರಕಾಶ್ ರಾಜ್ ಅವರು ಟಾರ್ಗೆಟ್ ಆಗಿದ್ದು ಸೌಜನ್ಯ ವಿಚಾರಕ್ಕೆ. ನಿಮ್ಗೆ ಗೊತ್ತಿರ್ಬೋದು, 200 ಕೋಟಿ ಹಗರಣಗಳ ಬಗ್ಗೆ ಚಿನ್ನಯ್ಯನ ಬಾಯಿಂದ ಸ್ಟೇಟ್ಮೆಂಟ್ ಬಂತು, ಏನೇನೋ ಹೇಳಿಸಿದ್ದವರು. ಬಟ್ ಅದು ವಾಸ್ತವ ಸತ್ಯ ಅಲ್ಲ. ನಟ ಕಿಶೋರ್ ಆಗಲಿ, ಪ್ರಕಾಶ್ ರಾಜ್ ಆಗಲಿ, ಅಗ್ನಿ ಶ್ರೀಧರ್ ಅವರಾಗಲಿ, ಇವರೆಲ್ಲ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ. ಸೌಜನ್ಯ ನ್ಯಾಯ ಸಿಗಬೇಕು ಅಂತ. ಆ ವಿಚಾರಕ್ಕೆ ಪ್ರಕಾಶ್ ರಾಜ್ ಅವರು ಟಾರ್ಗೆಟೆಡ್ ಆಗಿದ್ದರು. ಒಂದು ರೀತಿಯಲ್ಲಿ ನಾನು ಕೂಡ ಟಾರ್ಗೆಟೆಡ್ ಆಗಿದ್ದು ಸೌಜನ್ಯ ಹೋರಾಟಕ್ಕೆ ಹೋದ ಮೇಲೇ. ಯಾಕಂದರೆ ಹರಿಕೃಷ್ಣ ಬಂಟ್ವಾಳ ಅನ್ನೋನೇ ಸೌಜನ್ಯ ಟ್ಯಾಬ್ಲೋ ನಿಲ್ಲಿಸಿದವನು. ಇವನೇ ಬಂಟ್ವಾಳದಲ್ಲಿ ನನ್ನ ಮೇಲೆ ಕೇಸ್ ಹಾಕಲಿಕ್ಕೆ ಮುಂದೆ ಬಂದವನು. ಅದಕ್ಕೆ ಸಾಥ್ ಕೊಟ್ಟವರು ಅವನು ಪದ್ಮನಾಭ ಪೂಜಾರಿ, ಉದಯ್ ಪೂಜಾರಿ ಅನ್ನೋರು. ಮತ್ತು ಪ್ರತಿಭಾ ಕುಳಾಯಿ ಅವರದು ಸ್ವಲ್ಪ ಕೈವಾಡ ಇರಬಹುದೇನೋ. ಯಾಕಂದರೆ ಪ್ರತಿಭಾ ಕುಳಾಯಿ ಅವರಿಗೆ ಈ ವಿಷಯದಲ್ಲಿ ನಾನು ಎಗೇನ್ಸ್ಟ್ ಮಾತಾಡಿದ್ದೆ. ಇವರೆಲ್ಲರ ಒತ್ತಡದಿಂದ ನನ್ನ ಒಂದು ಬಂಧನಕ್ಕೆ ಆಗ್ರಹಿಸಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತದೆ. ಸೊ ಅದೇ ಆ್ಯಕ್ಷನನ್ನು ದಟ್ ಈಸ್ ಸೇಮ್ ಈಸ್ ಅಪ್ಲಿಕೇಬಲ್ ಟು ಯಶ್ಪಾಲ್ ಸುವರ್ಣ ಆ್ಯಸ್ ವೆಲ್. ಸೊ ಇವರ ಬಂಧನ ಯಾವಾಗ? ಇದೇ ಪ್ರಕಾಶ್ ರಾಜ್ ಅವರನ್ನು ಸಮುದ್ರಕ್ಕೆ ಎಸಿತೀನಿ, ಮೀನಿನ ಬಾಯಿಗೆ ಆಹಾರ ಮಾಡ್ತೀನಿ ಅಂದರೆ, ಯಶ್ಪಾಲ್ ಸುವರ್ಣರೇ, ನೀವು ಇಂಥ ಕೆಲಸ ಬಹಳಷ್ಟು ಮಾಡಿರಬಹುದು ಅನ್ನಿಸ್ತದೆ. ನಿಮ್ಮ ಮಂಪರು ಪರೀಕ್ಷೆ ಆಗಲೇಬೇಕು. ಯಾಕಂದರೆ ಯಾವತ್ತು ಯಾವುದಾದ್ರೂ ಬಾಯಲ್ಲಿ ಏನಾದರೂ ಬರ್ತಿದ್ರೆ ಅವ ಆ ಥರ ಮಾಡಿರಬೇಕು. ಸೊ ಈ ಹಿಂದೆನೂ ನೀವು ಎಷ್ಟೋ ಜನರನ್ನು ಸಮುದ್ರಕ್ಕೆ ಎಸೆದಿದ್ದಾರಾ ಅಂತ ನೋಡಬೇಕೊಮ್ಮೆ. ಸೊ ಬೇಕಾದರೆ ಈ ವ್ಯಕ್ತಿ ಒಮ್ಮೆ ಮಂಪರ್ ಪರೀಕ್ಷೆ ಮಾಡಿ. ರೌಡಿ ಶೀಟರ್ ಹಿನ್ನೆಲೆಯಿಂದ ಬಂದವರು ಯಶ್ಪಾಲ್ ಸುವರ್ಣ. ಇವತ್ತು ಬೆಳಿಗ್ಗೆ ಅಷ್ಟೇ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಇಬ್ಬರು ಮುಸ್ಲಿಮರನ್ನು ಬೆತ್ತಲೆ ಕಟ್ಟಿ ಹಾಕಿ ಹಿಂಸೆ ಮಾಡಿದವರು ಅಂತ. ಸೊ ಹಿಂಸಾತ್ಮಕ ಮನೋಭಾವನೆ ಇರುವ ವ್ಯಕ್ತಿಗೆ ಅಂಥ ಕೆಲಸ ಮಾಡಬೇಕು ಅಂತಲೂ ಅನ್ನಿಸ್ತದೆ. ಸೊ ನಾನು ಹೇಳ್ತಾ ಇರೋದು, ಯಶ್ಪಾಲ್ ಸುವರ್ಣರ ಬಂಧನ ಆಗಬೇಕು. ಪಕ್ಷ ನೋಡಿ ಮಾತಾಡೋದಲ್ಲ, ನಾನು ಯಾವ ಪಕ್ಷನಲ್ಲ. ಬೇಕಾದರೆ ನಾನು ದಕ್ಷಿಣ ಕನ್ನಡದಲ್ಲಿ ಫುಲ್ BJPಗೆ ಸಪೋರ್ಟ್, ನಾನು BJP ವಿರೋಧಿ ಆದರು. ಯಾಕಂದರೆ ನನಗೆ ಪದ್ಮನಾಭ ಪೂಜಾರಿ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಪ್ರತಿಭಾ ಕುಳಾಯಿ, ಇವರು ಯಾರೂ ಕಾಂಗ್ರೆಸ್ನಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರಬಾರ್ದು. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಇವರ ಕೈಯಲ್ಲಿ ಅಧಿಕಾರ ಇದ್ದರೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಪ್ರತಿಭಾ ಕುಳಾಯಿ ಈಗ ಮಾಡ್ತಾ ಇರೋ ಸರ್ಕಸ್ ಎಲ್ಲ ರಾಜಕೀಯ ಓಟಿಗೋಸ್ಕರ ಅದು ಬಿಟ್ಟರೆ ಒಂದು ಮಹಿಳೆಯರಿಗೆ ಹೆಲ್ಪ್. ನಾನು ಒಳ್ಳೆ ಒಪಿನಿಯನ್ ಇತ್ತು ನನಗೆ ಪ್ರತಿಭಾ ಕುಳಾಯಿ ಮೇಲೆ, ಪ್ರಸನ್ನಕ್ಕನ ಮೇಲೆ ಎಷ್ಟು ಗೌರವ ಇತ್ತು ಅಷ್ಟೇ ಒಂದು ಗೌರವ ನನಗೆ ಪ್ರತಿಭಾ ಕುಳಾಯಿ ಮೇಲೆ ಇತ್ತು. ಆ ಮಹಿಳೆ ನನಗಿಂತ 1 ವರ್ಷನೋ 2 ವರ್ಷನೋ ದೊಡ್ಡವರು. ಆದರೆ ನನ್ನ ವಿಚಾರದಲ್ಲಿ ಆ ಮಹಿಳೆ ನನಗೆ ಸಪೋರ್ಟ್ ಮಾಡದಿದ್ದು, ಅಲ್ಲಿ ಜಾತಿ ಪ್ರೇಮ ಅತಿ ಆಯಿತು ಆಕೆಯದು. ಅತಿಯಾದ ಜಾತಿ ಪ್ರೇಮ ನನಗೆ ತೊಂದರೆ ಆಯಿತು. ಅದರ ಕರ್ಮ ಅನುಭವಿಸ್ತಾರೆ ಆ ಜಾತಿಯವರು. ಪ್ರತಿದಿನ ಪ್ರತಿ ಕ್ಷಣ ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ದ್ವೇಷ ಬರೋದಂದರೆ ಆ ಕಮ್ಯುನಿಟಿ ಬಗ್ಗೆ. ತುಂಬ ಜನ ಹೇಳ್ತಾರೆ,
ಬಿಟ್ಟು ಬಿಡು, ಕ್ಷಮಿಸಿ ಬಿಡು, ಇಲ್ಲ, ನೋ ವೇ. ನನಗೆ ಏನು ಕೆಟ್ಟ ಕಮೆಂಟ್ ಜಾತಿಯ ಕೆಟ್ಟ ನಾಯಿಗಳು ಬಂದು ಹಾಕ್ತಾರೆ ನೋಡಿ, ಕೆಲವು ನಾಯಿಗಳು ಈ ವಿಡಿಯೋಕ್ಕೆ ಹಾಕ್ತವೆ. ಸೊ ಇವರು ಇರೋ ತನಕ ನನಗೆ ಜಾತಿಯ ಮೇಲೆ ಖಂಡಿತ ದ್ವೇಷ ಹೋಗಲ್ಲ. ಸೊ ಯಶ್ಪಾಲ್ ಸುವರ್ಣರ ಮೇಲೆ ಕ್ರಮ ಕೈಗೊಳ್ಳಬೇಕು. ಶೀಘ್ರದಲ್ಲಿ FIRದು ತನಿಖೆ ಆಗಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಪಕ್ಷ ಹೇಗೋ ಕಾಂಗ್ರೆಸ್ ಪಕ್ಷ ಒತ್ತಡ ಒಂದೇ ಬರುತ್ತೆ ಕಮಿಷನರ್ ಮೇಲೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಈ ವಿಷಯದಲ್ಲಿ ನೀವು ಪಕ್ಷ ನೋಡಬಾರ್ದು, ಕಾನೂನು ಎಲ್ಲರಿಗೂ ಒಂದೇ ಥರ ಅನ್ವಯ ಆಗಬೇಕು. ಸೊ ಯಶ್ಪಾಲ್ ಸುವರ್ಣರ ಬಂಧನ ಆಗಬೇಕು, ತನಿಖೆ ಆಗಬೇಕು, ತನಿಖೆ ಪಾರದರ್ಶಕವಾಗಿ ಆಗಬೇಕು. ಮತ್ತು ಪ್ರೆಸ್ ಮೀಡಿಯಾದವರು ಖಂಡಿತ ಹೋಗ್ತಾರೆ, ಹೋಗೋದಿದ್ರೆ ಯೂಟ್ಯೂಬ್ನಲ್ಲಿ ಬರುತ್ತೆ, ಅದು ನನಗೆ ವಿಷಯ ಗೊತ್ತಾಗುತ್ತೆ. CT ರವಿಯವರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಪ್ರಕಾಶ್ ರಾಜ್ ಮೇಲೆ ಗೌರವ ಇದೆ, ಆ ವ್ಯಕ್ತಿ ಕೊಟ್ಟ ಸ್ಟೇಟ್ಮೆಂಟ್ ತಪ್ಪಲ್ಲ. ಮಾಧ್ಯಮಗಳು ಸತ್ತೋಗಿದೆ, ಮಾರಾಟವಾಗಿದೆ. ಇದು ನನ್ನ 2023 ಫೇಸ್ಬುಕ್ ಪೋಸ್ಟಲ್ಲಿ ಫಸ್ಟ್ ಒಂದು ನಾನು ಪೋಸ್ಟ್ ಹಾಕಿದ್ದೆ. ದಕ್ಷಿಣ ಕನ್ನಡದ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಅಂತೇಳಿ. ಆಗ ಒಬ್ಬ ಪತ್ರಕರ್ತ ನನಗೆ ಕಾಲ್ ಮಾಡಿ, ತುಂಬ ಪತ್ರಕರ್ತರು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಮೇಡಮ್ ವಿ ಆರ್ ಹೆಲ್ಪ್ಲೆಸ್, ನಾವು ಬರಿತೀವಿ, ಲೇಖನ ಬರಿತೀವಿ, ಎಡಿಟರ್ ಡೀಲ್ ಆಗಿರ್ತಾರೆ ಧರ್ಮಸ್ಥಳದವ್ರ ಜೊತೆ, ಪ್ರಕಟಣೆ ಮಾಡಲಿಕ್ಕೆ ಬಿಡೋದಿಲ್ಲ, ಪ್ರಕಟಣೆ ಆಗ್ತಾ ಇಲ್ಲ. ಸೊ ನಮಗೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತಿದೆ, ಒಂದು ವಿಚಾರ ಹೊರಗೆ ಬರಬೇಕು ಅಂತಲೇ ಇದೆ ಅಂತ ನನಗೆ ಬಹಳಷ್ಟು ಪತ್ರಕರ್ತರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ನನಗೆ ಅವರ ಸನ್ನಿವೇಶನೂ ಅರ್ಥ ಆಗುತ್ತೆ. ಸೊ ಡೀಲ್ ಮಾಡಿಕೊಂಡವರು ದೊಡ್ಡ ದೊಡ್ಡ ಪತ್ರಕರ್ತರು ಖಂಡಿತ ಮಾರಾಟ, ದಕ್ಷಿಣ ಕನ್ನಡ ಅಂತಲ್ಲ, ಕರ್ನಾಟಕದ ಮಾಧ್ಯಮಗಳು ಮಾರಾಟವಾಗಿದೆ. ಸೌಜನ್ಯ ವಿಚಾರದಲ್ಲಿ 100ಕ್ಕೆ 100 ಸತ್ಯ, ಅದಕ್ಕೆ ಯಾವುದೇ ಪ್ರೂಫ್ನ ಅಗತ್ಯ ಇಲ್ಲ. ಯಾಕಂದರೆ ನಾನು ಕೇರಳದಿಂದ ಬಂದವಳು, ಕಾಸರಗೋಡು ಕೇರಳ, ಮೂಲತಃ ನಾನು ಕೇರಳದವಳು. 24 ವರ್ಷ ನಾನು ಕೇರಳದ ಮಗಳಾಗಿ, ಆಮೇಲೆ ಇವಾಗ ಪ್ರಸ್ತುತ ಉಡುಪಿಗೆ ಬಂದವಳು ಮದುವೆಯಾಗಿ, ಈಗ ಪ್ರಸ್ತುತ ರಾಜಧಾನಿಯಲ್ಲಿ 10 ವರ್ಷದಿಂದ ಬೆಂಗಳೂರಿನ ರೆಸಿಡೆಂಟ್ ಆಗಿ ಇಲ್ಲಿಯ ಪ್ರಾಪರ್ ಅಡ್ರೆಸ್ ಇಟ್ಕೊಂಡು ಬೆಂಗಳೂರಿನಲ್ಲಿರೋಳು. ಸೊ ಕಾಸರಗೋಡಿನ ಮಗಳಾಗಿ, ಕರ್ನಾಟಕದ ಸೊಸೆಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಕೇರಳದ ಯಾವುದೇ ಸಿಸ್ಟಮ್, ಎಜುಕೇಷನ್ ಸಿಸ್ಟಮ್ ಆಗಲಿ, ಪೊಲೀಸ್ ವ್ಯವಸ್ಥೆ ಆಗಲಿ, ರಾಜಕೀಯ ವಿಚಾರವಾಗಲಿ, ನಾನು ತುಂಬ ಬೆಂಬಲ ನೀಡೋದು ಕೇರಳಕ್ಕೆ. ವಿಚಾರಗಳು ಬಹಳಷ್ಟಿವೆ ಮಾತಾಡೋಕ್ಕೆ, ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ನನಗೀಗ ಯಶ್ಪಾಲ್ ಸುವರ್ಣರ ಬಂಧನ ಆಗಬೇಕು ಅಂತ ನನ್ನ ಆಗ್ರಹ. ನೋಡೋಣ ಯಾವ ರೀತಿ ಪ್ರತಿಭಟನೆಗಳು ನಡೆಯುತ್ತದೆ, ಒತ್ತಾಯ ನಡೀತದೆ, ಯಶ್ಪಾಲ್ ಸುವರ್ಣರ ಮೇಲೆ ಯಾವ ಆ್ಯಕ್ಷನ್ ತಗೊಳ್ತಾರೆ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾನೂನು ಎಲ್ಲರಿಗೂ ಒಂದೇ ರೀತಿ. ಅನಿತಾ ಕಾಸರಗೋಡು ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಆ್ಯಕ್ಷನ್ ತಗೊಂಡು, ನಾನು ತಲೆಬಾಗಿದ್ದೀನಿ ಕಾನೂನಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಯಾವುದೇ ರೀತಿ ನನ್ನ ಕಡೆಯಿಂದ ಅಪೋಸ್ ಬರಲಿಲ್ಲ, ನಾನು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಯೇ ಇದ್ದೆ. ಬಟ್ ಯಾವ ಕಾರಣಕ್ಕೂ ಅನಿತಾ ಕಾಸರಗೋಡು ಕ್ಷಮೆ ಕೇಳಲ್ಲ ಅಂತ ಒಂದು ನಿರ್ಧಾರದ ಮೇಲೆ 2 ಆಪ್ಷನ್ ಇತ್ತು ನನಗೆ. ಒಂದು, ಕ್ಷಮೆಗೆ ಬಿಲ್ಲವರ ಕಾಲಿಗೆ ಬಿದ್ದು ಸಮುದಾಯದ ಮೇಲೆ, ನೋ, ಐ ವಿಲ್ ನೆವರ್ ಡೂ ದಟ್, ಬಿಕಾಸ್ ನನಗೂ ಒಂದು ಆತ್ಮಗೌರವ ಅಂತಿದೆ. ನಾನು ಒಂದು ಮಾತು ಹೇಳಿದರೆ, ನನ್ನ ಬಾಯಿಂದ ಒಂದು ಮಾತು ಬಂದರೆ ಅದು ಹಿಂದೆ ತಗೊಳ್ಳುವ ಪ್ರಶ್ನೆನೇ ಇಲ್ಲ. ಮಾತಿನ ಬರದಲ್ಲಿ ಕೆಲವು ಬಂದಿದ್ದಿದೆ, ಆಲೋಚನೆ ಮಾಡಿ ಮಾತಾಡೋದಿದೆ, ಲೈವಲ್ಲಿ ಹೋಗುವಾಗಲೇ ಕೆಲವು ವಿಷಯಗಳು ಮಾತಾಡಿದ್ದಿದೆ. ಯಾವುದೆಲ್ಲ ನನಗೆ ಕಾನೂನಾತ್ಮಕವಾಗಿ ತಪ್ಪು ಅನಿಸ್ತದೋ ನಾನು ಅದಕ್ಕೆ ಕಾನೂನಿನ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ರೆಡಿ ಇದ್ದೀನಿ, ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ. ಸೊ ಕೊನೆಯ ಮಾತು, ಯಶ್ಪಾಲ್ ಸುವರ್ಣರ ಬಂಧನ ಆಗಲೇಬೇಕು, ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡಲೇಬೇಕು. ಧನ್ಯವಾದಗಳು, ಮತ್ತೆ ಸಿಗೋಣ.